ಇದೇ 3 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಸಹಜವಾಗಿ ನಮ್ಮ ರಾಜ್ಯದ ಜನರಿಗೆ ಮಹಾರಾಷ್ಟ್ರ ಜಾರ್ಖಂಡ್ಗಿಂತಲೂ ನಮ್ಮ 3 ಕ್ಷೇತ್ರಗಳ ಫಲಿತಾಂಶ ಏನಾಗುತ್ತೆ ಅನ್ನೋದು ಕುತೂಹಲ. ಮತ್ತೊಂದು ಅಪ್ಡೇಟ್ ಇದೆ, ಮತದಾರರ ಕೃಪೆ ಯಾರ ಮೇಲೆ ಇರಬಹುದು? ಮಾಜಿ ಸಿಎಂ ಮಕ್ಕಳ ಭವಿಷ್ಯ ನಿರ್ಧಾರ ಆಗುವಂತಹ ಫಲಿತಾಂಶ, ಹಾಗಾಗಿ ಬಹಳ ಕುತೂಹಲ ಇದೆ. ರಿಸಲ್ಟ್ಗೆ ಕೌಂಟ್ ಡೌನ್, ಅಭ್ಯರ್ಥಿಗಳಿಗೆ ಸಹಜವಾಗಿ ಟೆನ್ಷನ್ ಇದೆ. ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಬೈ ಎಲೆಕ್ಷನ್ ಅನ್ನ ಅಷ್ಟು ಜನ ಅಭ್ಯರ್ಥಿಗಳು. ಮತ್ತೊಂದು ಕಡೆ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್. ಬೆಳಗ್ಗೆ 8 ಗಂಟೆಯಿಂದ ಮತದಾನ ಎಣಿಕೆ ಪ್ರಕ್ರಿಯೆ ಆರಂಭ ಆಗುತ್ತೆ. ಸ್ಟ್ರಾಂಗ್ ರೂಮ್ಗಳು ಓಪನ್ ಆಗುತ್ತೆ. ಅತಿ ಹೆಚ್ಚಿನ ಭದ್ರತೆಯ ಮಧ್ಯೆ ಎಲ್ಲವನ್ನ ಕೂಡ ಕ್ಷಣ ಕ್ಷಣದ ಮಾಹಿತಿಯನ್ನ ರಿಪಬ್ಲಿಕ್ ನಿಮ್ಮ ತನಕ ತಲುಪಿಸುವ ಕೆಲಸ ಮಾಡುತ್ತೆ. ಶಿಗ್ಗಾವಿ, ಸಂಡೂರು, ಚನ್ನಪಟ್ಟಣ ಮತ ಎಣಿಕೆ ಆರಂಭ 8 ಗಂಟೆಯಿಂದ ಆಗುತ್ತೆ. ಆಲ್ರೆಡಿ ಜನ ನಿರ್ಧಾರ ಮಾಡಿದ್ದಾರೆ ಯಾರು ಗೆಲ್ಲಬೇಕು ಅಂತೇಳಿ. ಆ ನಿರ್ಧಾರ ಅಧಿಕೃತವಾಗಿ ಫಲಿತಾಂಶ ಏನು ಅನ್ನೋದನ್ನ 8 ಗಂಟೆಯಿಂದ ಗೊತ್ತಾಗುತ್ತೆ. ಆಲ್ಮೋಸ್ಟ್ 12 ಗಂಟೆ ಅಷ್ಟೊತ್ತಿಗೆ ಒಂದು ಕ್ಲಿಯರ್ ಪಿಕ್ಚರ್ ಕೂಡ ಸಿಕ್ಕಿಬಿಡುತ್ತೆ. ನಿಮ್ಮ ಕುತೂಹಲ ಇರೋದು ಯಾವುದು? ಚನ್ನಪಟ್ಟಣ. ಹಾಗಂತ ನಾವು ಚನ್ನಪಟ್ಟಣ ಅಂತಲ್ಲ, ಅಲ್ಲಿ ಚನ್ನಪಟ್ಟಣದಲ್ಲಿ ಹೇಳಿಕೆಗಳು ಕೊನೆ ಗಳಿಗೆಯಲ್ಲಿ ಕೆಲವೊಂದು ಹೇಳಿಕೆಗಳು ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಗಬಹುದು ಅಂತೇಳಿ ಖುದ್ದು ಅಭ್ಯರ್ಥಿನೇ ಒಪ್ಕೊಂಡ್ಬಿಟ್ಟಿದ್ದಾರೆ. ಮತ್ತೊಂದು ಕಡೆ ಶಿಗ್ಗಾವಿಯಲ್ಲಿ ಅಜ್ಜಂಪೀರ್ ಖಾದ್ರಿ ಕೊಟ್ಟಂತ ಅಂಬೇಡ್ಕರ್ ಅವರ ವಿಚಾರವಾಗಿ ಕೊಟ್ಟಂತ ಹೇಳಿಕೆ, ಅದು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಗೆ ಅದು ಕೂಡ ಹಿನ್ನಡೆ ಆಗುವ ಸಾಧ್ಯತೆ ಇದೆ ಅಂತೇಳಿ ನಾವಲ್ಲ, ಕ್ಷೇತ್ರದ ಜನ ಹೇಳ್ತಿರೋದು. ಮತ್ತೊಂದು ಕಡೆ ಸಂಡೂರಲ್ಲಿ ಈ ಚುನಾವಣೆ ಕಾಂಗ್ರೆಸ್ ಅಂತ ಕಾಣುತ್ತೆ. ರೆಡ್ಡಿ ಪ್ರತಿಷ್ಠೆ ಜನಾರ್ದನ ರೆಡ್ಡಿ ಇರಬಹುದು, ಬಟ್ ಜನಾರ್ದನ್ ರೆಡ್ಡಿ ಅವರು ದಶಕಗಳ ನಂತರದಲ್ಲಿ ಬಳ್ಳಾರಿ ಎಂಟರ್ ಆಗ್ಲಿಕ್ಕೆ ಅವಕಾಶ ಸಿಕ್ಕಿರೋದು. ನೋ ಡೌಟ್ ಪಕ್ಷದಲ್ಲಿ ಒಂದು ಸ್ಥಾನಮಾನವನ್ನ ಉಳಿಸ್ಕೊಳ್ಬೇಕು ಅಂತಂದ್ರೆ, ಗಳಿಸ್ಕೊಳ್ಬೇಕು ಮತ್ತೆ ಅಂತಂದ್ರೆ, ಹಾಗೆ ಕಳೆದು ಹೋಗಿರುವ ವರ್ಚಸ್ಸನ್ನ ಮತ್ತೆ ರಿಕವರ್ ಮಾಡ್ಕೊಳ್ಬೇಕು ಅಂದ್ರೆ ರೆಡ್ಡಿ ಅವರಿಗೆ ಸಂಡೂರು ಕ್ಷೇತ್ರದ ಗೆಲುವು ಅನಿವಾರ್ಯ. ಹೀಗಾಗಿ ತಾವೇ ಅಭ್ಯರ್ಥಿ ಅನ್ನೋ ರೀತಿಯಲ್ಲಿ ಕಾಲಿಗೆ ಚಕ್ರ ಕಟ್ಕೊಂಡು ಓಡಾಡಿದ್ದಾರೆ. ಮೋದಿ ಅವರಿಗೆ ಗಿಫ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಮೋದಿ ಅವರಿಗೆ ಇದು ನಾವು ಗಿಫ್ಟ್ ಮಾಡ್ತೀವಿ ಅಂತ ಹೇಳಿ. ಇನ್ನು ಶ್ರುತಿ ಬ್ರೇಕಿಂಗ್ ಅಪ್ಡೇಟ್ ತಗೊಂಡ್ರು. ಇಬ್ಬರು ಮಾಜಿ ಮುಖ್ಯಮಂತ್ರಿಗಳ ಪುತ್ರರ ಭವಿಷ್ಯ ನಿರ್ಧಾರ. ನಿಖಿಲ್ ಕುಮಾರಸ್ವಾಮಿ ಅವರಿಗೆ 2 ಬಾರಿ ಸೋಲಿನ ಕಹಿ. ಇದು ಒಂದ್ ರೀತಿಯಲ್ಲಿ ನಿರ್ಣಾಯಕ ಅವರ ರಾಜಕೀಯ ಭವಿಷ್ಯದ ದೃಷ್ಟಿಯಲ್ಲಿ ಮಾಡು ಇಲ್ಲವೇ ಮಡಿ ತರದಲ್ಲಿ. ಮತ್ತೆ ಅವಕಾಶ ಸಿಗಲ್ಲ ಅಂತಲ್ಲ, ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಆಗಬಹುದು. ಬಟ್ ಒಂದು ಪ್ರತಿಷ್ಠೆ ಅನ್ನೋ ವಿಚಾರದಲ್ಲಿ ನೋಡಿದಾಗ 2 ಬಾರಿ ಸೋಲು, 3ನೇ ಬಾರಿನೂ ಸೋಲು ಅಂತಾದ್ರೆ ಕಷ್ಟ ಆಗುತ್ತೆ. ಹೀಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರ ಗೆಲುವು ಒಂದು ಹಂತಕ್ಕೆ JDS ಪಕ್ಷಕ್ಕೆ, ಕೇವಲ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ವೈಯಕ್ತಿಕವಾಗಲ್ಲ, JDS ಪಕ್ಷಕ್ಕೆ ಉತ್ತರಾಧಿಕಾರಿ ಯಾರು ಅನ್ನೋ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿದೆ. ಪ್ರಜ್ವಲ್ ರೇವಣ್ಣ ಅವ್ರ ಬಗ್ಗೆ ಬಹಳ ನಿರೀಕ್ಷೆ ಇತ್ತು. ಅವ್ರ ಕತೆ ಏನಾಯ್ತು ನಮಗೆ ಗೊತ್ತಿದೆ. ಇನ್ನು ರೇವಣ್ಣ ಅವರು ಇಬ್ಬರೂ ಪುತ್ರರ ಮೇಲೆ ಬಂದ ಅಲಿಗೇಷನ್ ನಂತರದಲ್ಲಿ ಅವರಾಗೆ ಸೈಲೆಂಟ್ ಆಗಿ ಸೈಡ್ ಲೈನ್ ಆಗ್ಬಿಟ್ಟಿದ್ದಾರೆ. ಹೀಗಾಗಿ JDS ಪಕ್ಷಕ್ಕೆ ಅನಿವಾರ್ಯವಾಗಿ ಒಂದು ಉತ್ತರಾಧಿಕಾರಿಯನ್ನು ಹುಡುಕಾಟದ ಹಂತದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಗೆಲುವು ಬಹಳ ಮುಖ್ಯ ಆಗುತ್ತೆ. ಹಾಗೆ ಮತ್ತೋರ್ವ ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರ ಪುತ್ರ ಭರತ್ ಬೊಮ್ಮಾಯಿ ಮೊದಲ ಬಾರಿಗೆ ಚುನಾವಣಾ ಪಾಲಿಟಿಕ್ಸ್ ಅಲ್ಲಿ ಎಂಟರ್ ಆಗಿದ್ದಾರೆ. ಹೀಗಾಗಿ ಅವರ ಅದೃಷ್ಟ ಪರೀಕ್ಷೆ ಕೂಡ ಇವತ್ತು ನಡೀತಾ ಇದೆ. ಗಣಿನಾಡಲ್ಲಿ ಯಾರು ಧೂಳೆಬ್ಬಿಸ್ತಾರೆ ಅನ್ನೋದು ಬಹಳ ಕುತೂಹಲ ಇದೆ. ಇನ್ನು ಚನ್ನಪಟ್ಟಣದಲ್ಲಿ ಬೊಂಬೆ ಆಡ್ಸೋದು ಯಾರು ಅನ್ನೋದು ಮತ್ತೊಂದು ಕಡೆ. ಆದರೆ ಶಿಗ್ಗಾವಿಯಲ್ಲಿ ಆಲ್ಮೋಸ್ಟ್ ಒನ್ ಸೈಡೆಡ್ ಅಂತ ಹೇಳಲಾಗ್ತಾ ಇದೆ. ಗೊತ್ತಿಲ್ಲ ಏನಾಗುತ್ತೆ ಅಂತೇಳಿ. ನಮ್ಮ ಎಲ್ಲಾ ಪ್ರತಿನಿಧಿಗಳು ಹಾಗೆ ನನ್ನ ಸಹೋದರಿಗಳು ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀಪಾದ್ ಪಾಟೀಲ್ ಹಾಗೂ ಶ್ರೀಲಕ್ಷ್ಮಿ ಚನ್ನಪಟ್ಟಣದಿಂದ, ರೇಣುಕಾರಾಧ್ಯ ಸಂಡೂರಿಂದ, ಮಹಾದೇವ ಸ್ವಾಮಿ ಚನ್ನಪಟ್ಟಣದಿಂದ, ಮಾರುತಿ ಶಿಗ್ಗಾವಿಯಿಂದ, ನಿಕೇಶ್ ಕೊಠಾರಿ ಸಂಡೂರಿಂದ. ಪಾಪ ನಿನ್ನೆ ಬೆಳಗ್ಗೆ 11 ಗಂಟೆಗೆ ರೆಡಿಯಾಗಿ ಬಂದು ಹೊರಟ್ಬಿಟ್ಟಿದ್ರು. ಇವಾಗ 11 ಗಂಟೆ ಅಂದ್ರೆ 6 ಗಂಟೆಗೆ ಅವರು ಲೈವ್ ಕೊಡೋದಕ್ಕೆ ಅಂತೇಳಿ. ಎಸ್ ನಿಕೇಶ್, ಎಷ್ಟೊತ್ತಿಗೆ ರೀಚ್ ಆದ್ರಿ? ಹೆಂಗಿದೆ ಟ್ರೆಂಡ್ ಆಮೇಲೆ ಸ್ಟಾರ್ಟ್ ಆಗುತ್ತೆ. ಹೇಗಿದೆ ಮಾಹೋಲ್ ಹೇಗಿದೆ ಮತದಾರರ ಕುತೂಹಲ ಹೇಗಿದೆ ಅಂತ? ಬಹಳ ಇಂಟ್ರೆಸ್ಟಿಂಗ್ ಸಂಗತಿ ಅಂತ ಹೇಳಿದ್ರೆ ಈ ಸತಿ ಪ್ರತಿಷ್ಠೆಯ ಕಣ ಆಗಿ ಹೋಗಿದೆ ನಾಗೇಂದ್ರ ಬಾಬು ಹಾಗೆ ಸ್ಮಿತಾ ರಂಗನಾಥ್. ಯಾಕಂತ ಹೇಳಿದ್ರೆ ಒಂದು ಗೆದ್ರೆ ಇನ್ ಕೇಸ್ ಏನಾದರೂ ಬಿಜೆಪಿ ಇಲ್ಲಿ ಇತಿಹಾಸ ನಿರ್ಮಾಣ ಮಾಡ್ದಂಗೆ ಆಗುತ್ತೆ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಇಲ್ಲಿ 13 ಬಾರಿ ಗೆದ್ದಿದೆ. 16 ವರ್ಷದಿಂದ ತುಕಾರಾಮ್ ಅವರು ಇಲ್ಲೇ ಶಾಸಕರಾಗಿ ಇದ್ದಿದ್ರು. ಆದರೆ ಈಗ MP ಕಂಟೆಸ್ಟ್ ಮಾಡ್ತಾ ಇದ್ರು. ಅವ್ರ ವೈಫ್ ಇವಾಗ ಇಲ್ಲಿ ಕಂಟೆಸ್ಟ್ ಮಾಡ್ತಾ ಇರುವಂಥದ್ದು ಅನ್ನಪೂರ್ಣ ಅವರು. ಇನ್ ಕೇಸ್ ಏನಾದರೂ ಗೆದ್ರೆ ಅನ್ನಪೂರ್ಣ ಅವರು ಒಂದು ಪ್ರತಿಷ್ಠೆಯ ಕಣ. ಇನ್ನೊಂದು ಕಡೆಯಲ್ಲಿ ಸೆಟ್ ಬ್ಯಾಕ್ ಆಗುವಂಥ ಸಾಧ್ಯತೆ ಕೂಡ ಸರ್ಕಾರಕ್ಕೆ ಇರುವಂಥದ್ದು. ಜೊತೆಗೆ ಇಲ್ಲಿ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಅಂತ ಹೇಳಿದ್ರೆ ಜನಾರ್ದನ್ ರೆಡ್ಡಿ ಅವರು ಕಮ್ ಬ್ಯಾಕ್ ಮಾಡಿರುವಂಥದ್ದು. ದಶಕಗಳ ನಂತರ ನೀವು ಹೇಳ್ದಂಗೆ ಸ್ಮಿತಾ ರಂಗನಾಥ್, ಜನಾರ್ದನ್ ರೆಡ್ಡಿ ಅವರು ಇಲ್ಲಿ ಕಮ್ ಬ್ಯಾಕ್ ಮಾಡಿರುವಂಥದ್ದು. ನರೇಂದ್ರ ಮೋದಿ ಅವರಿಗೆ ಗಿಫ್ಟ್ ಕೊಡ್ತೀನಿ ಗೆಲುವು ಅಂತ ಹೇಳಿದ್ರು. ಜೊತೆಗೆ ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಚಾರ ಅಂತ ಹೇಳಿದ್ರೆ ಒಂದಿಷ್ಟು ಪೈಪೋಟಿ ಹೇಳೋದು ಜನ ಹೇಳ್ತಾ ಇರುವಂಥದ್ದು, ಎಲ್ಲೊಂದು ಕಡೆ ಸಾಕಷ್ಟು ಈ ಎಕ್ಸಿಟ್ ಪೋಲ್ ಹೇಳ್ತಾ ಇರುವಂಥದ್ದು ನೋಡ್ತಾ ಇದ್ರೆ ಇದು ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಗೆಲ್ಲತ್ತೆ ಎನ್ನುವಂಥದ್ದು ಕೂಡ ಒಂದಿಷ್ಟು ನಿರ್ಣಾಯಕ ಹಂತದೊಳಗೆ ತಲ್ಕೊಂಡು ಹೋಗಿದೆ. ಆದರೆ ಇಲ್ಲಿ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಅಂತ ಹೇಳಿದ್ರೆ ಬಿಜೆಪಿ ಸಾಕಷ್ಟು ಗೆಲುವಿನ ನಿರೀಕ್ಷೆಯಲ್ಲಿ ಇರುವಂಥದ್ದು.
ಇರುವಂಥದ್ದು. ಯಾಕಂತ ಹೇಳಿದ್ರೆ ಈ ಬಂಗಾರು ಹನುಮಂತ್ ಅವರು ST ರಾಜ್ಯ ಮೋರ್ಚಾದ ಅಧ್ಯಕ್ಷರಾಗಿರುವಂಥದ್ದು, ಅವ್ರನ್ನೇ ಈ ಸತಿ ನಿಲ್ಲಿಸಿದ್ದಾರೆ. ಆದರೆ ಎಲ್ಲೊಂದು ಕಡೆ ಇಲ್ಲಿನ ಜನರ ಮಾತು ಕೇಳಿ ಬರ್ತಾ ಇರುವಂಥದ್ದು ಈ ರಾಜ್ಯ ನಾಯಕರ ಪ್ರತಿಷ್ಠೆ ಇಲ್ಲಿ ಇಲ್ಲ ಜಾಸ್ತಿ ಅನ್ನುವಂಥದ್ದು ಕೂಡ ಇಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ. ಆದರೆ ಇನ್ನು 8 ಗಂಟೆ ನಂತರ ಈಗ ವೋಟಿಂಗ್ ಶುರು ಆಗುತ್ತೆ. ಜನರು ಕೂಡ ಬಹಳ ನಿರೀಕ್ಷೆಯಿಂದ ಇದ್ರು. ನಾನು ಕೂಡ ಬಹಳ ಇಂಟ್ರೆಸ್ಟಿಂಗ್ ನಿರೀಕ್ಷೆಯಿಂದ ಇದ್ದೀನಿ. ಯಾರು ಗೆಲ್ತಾರೆ ಏನಾಗುತ್ತೆ ಅಂತ ನೋಡ್ತಾ ಇದ್ದೀನಿ. ನಾಗೇಂದ್ರ ಬಾಬು, ಸ್ಮಿತಾ ರಂಗನಾಥ್. ಓಕೆ, ಹಾಗೆ ಸಂಪರ್ಕದಲ್ಲಿ ನಮ್ಮ ಡಿಜಿಟಲ್ ಪ್ಲಾಟ್ಫಾರ್ಮ್ ಗಳ ಬಗ್ಗೆ ಒಂದು ಕ್ವಿಕ್ ಇನ್ಫಾರ್ಮೇಶನ್ ಕೊಟ್ಬಿಡ್ಬೇಕು. ರಿಪಬ್ಲಿಕ್ ಕನ್ನಡದ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ 3 ಕ್ಷೇತ್ರದ ಪ್ರತ್ಯೇಕ ಲೈವ್ ಕವರೇಜ್ ಇರುತ್ತೆ, ಲೈವ್ ಸ್ಟ್ರೀಮಿಂಗ್. ಜಾರ್ಖಂಡ್, ಮಹಾರಾಷ್ಟ್ರದ್ದು ಇರುತ್ತೆ. ನಮ್ಮ 3 ಕ್ಷೇತ್ರಗಳ ಅಂದ್ರೆ ನಮ್ಮ ರಾಜ್ಯದ 3 ಕ್ಷೇತ್ರಗಳ ರಿಸಲ್ಟ್ ಅಪ್ಡೇಟ್ ಕೂಡ ಇರುತ್ತೆ. ಇನ್ಫ್ಯಾಕ್ಟ್ ನಾಗೇಂದ್ರ ಬಾಬು ನೋಡಿ, ಯಾರೋ ಕಿರಣ್ ಟೆಕ್ ಅಂತ ಹೇಳಿ ಬೆಳಗ್ಗೆ ಮೆಸೇಜ್ ಮಾಡಿದ್ದಾರೆ. ಗುಡ್ ಮಾರ್ನಿಂಗ್ ಎಲ್ಲರಿಗೂ, ಎಷ್ಟೊತ್ತಿಗೆ ಬಂದ್ರಿ, ಕಾಫಿ ಟೀ ಕುಡಿದ್ರೆ ಹಾಗೆ ಬಂದಿದ್ದೀರಾ. ನಮ್ಮ ವೀಕ್ಷಕರು ಕೇಳ್ತಾ ಇದ್ದಾರೆ. ಕಾಫಿ ಆಯ್ತು. ಎನಿವೇ ಲೈವ್ ಅಪ್ಡೇಟ್ಸ್ ಅನ್ನ ನೀವು ಟಿವಿಲಿ ನೋಡಿ. ಯಾರಿಗೆಲ್ಲ ಟಿವಿ ಆಕ್ಸೆಸ್ ಇಲ್ಲ, ದಯಮಾಡಿ ರಿಪಬ್ಲಿಕ್ ಕನ್ನಡದ ಡಿಜಿಟಲ್ ಪ್ಲಾಟ್ಫಾರ್ಮ್ ಮೂಲಕ ಇವತ್ತಿನ ಅಪ್ಡೇಟ್ ಅನ್ನ ಗಮನಿಸಿ. ನಮ್ಮ ವೀಕ್ಷಕರಿಗೆ ಯಾವ ಕ್ಷೇತ್ರದ ರಿಸಲ್ಟ್ ಅನ್ನು ನೋಡಬೇಕು ಅಂತೇಳಿ ನಮ್ಮ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ನೀವು ನೋಡ್ಕೋಬಹುದು. ಜಾರ್ಖಂಡ್ ಬೇಕಾ, ಜಾರ್ಖಂಡ್ ಸಿಗುತ್ತೆ. ಮಹಾರಾಷ್ಟ್ರದ ಬೇಕಾ, ಮಹಾರಾಷ್ಟ್ರ ಸಿಗುತ್ತೆ. ಚನ್ನಪಟ್ಟಣ ಬೇಕಾ, ಚನ್ನಪಟ್ಟಣ ಸಿಗುತ್ತೆ. ಶಿಗ್ಗಾವಿ, ಸಂಡೂರು, ಯಾವುದೇ ಕ್ಷೇತ್ರದ ಬೇಕಾದ್ರೂ ಕೂಡ ನಿಮಗೆ ನಮ್ಮ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಕ್ವಿಕ್ ಅಂತ ಸಿಕ್ಬಿಡುತ್ತೆ. ಚನ್ನಪಟ್ಟಣಕ್ಕೆ ಹೋಗೋಣ. 3 ಜನ ಘಟಾನುಘಟಿಗಳು ನೇರ ಸಂಪರ್ಕದಲ್ಲಿದ್ದಾರೆ. ನಮ್ಮ ಸಹೋದ್ಯೋಗಿಗಳು ರೇಣುಕಾರಾಧ್ಯ, ಶ್ರೀಪಾದ್ ಪಾಟೀಲ್, ಮತ್ತೊಂದು ಕಡೆ ಶ್ರೀಲಕ್ಷ್ಮಿ ರಾಜ್ಕುಮಾರ್ ಕೂಡ ಇದ್ದಾರೆ. ಶ್ರೀಲಕ್ಷ್ಮಿ ರಾಜ್ಕುಮಾರ್, ಆಲ್ರೆಡಿ ರೀಚ್ ಆದ್ರಿ ಅಂತ ಭಾವಿಸ್ತೀನಿ. ಯಾವ ರೀತಿ ಕುತೂಹಲ ಮನೆ ಮಾಡಿದೆ ಚನ್ನಪಟ್ಟಣದಲ್ಲಿ? ಗೊಂಬೆ ಆಡಿಸಿದ್ದು ಆಲ್ರೆಡಿ ಆಗಿ ಹೋಗಿದೆ, ಯಾರನ್ನ ಆಡಿಸಿದ್ದಾರೆ ಅನ್ನೋದು ಇವತ್ತು ಡಿಸೈಡ್ ಆಗ್ಬಿಡುತ್ತೆ. ಸೊ ಏನ್ ನಿರೀಕ್ಷೆ ಮಾಡಬಹುದು, ಹೇಗಿದೆ? ವೆರಿ ಗುಡ್ ಮಾರ್ನಿಂಗ್ ಶ್ರುತಿ ಹಾಗೂ ಸ್ಮಿತಾ. ಹಾಯ್ ನಾಗೇಂದ್ರ ಬಾಬು. ಬೆಳಗ್ಗೆ ಚುಮು ಚಳಿಯಲ್ಲಿ ಚನ್ನಪಟ್ಟಣದ ಮತದಾರ ತನ್ನ ತೀರ್ಪನ್ನು ಕೊಟ್ಟು ಆಗಿದೆ. ಈಗ ಇಡೀ ರಾಜ್ಯ ಅತ್ಯಂತ ಕುತೂಹಲದಿಂದ ಕಾಯ್ತಾ ಇರುವಂತಹ ಕ್ಷೇತ್ರ ಚನ್ನಪಟ್ಟಣ. ಏನಾಗುತ್ತೆ ರಿಸಲ್ಟ್ ಅನ್ನೋದು, ಯಾಕಂತಂದ್ರೆ ಮದಗಜಗಳ ಬಹುದೊಡ್ಡ ಫೈಟ್ ಆಲ್ರೆಡಿ ಇಲ್ಲಿ ನಡೆದಿದೆ. ಇದು DK ಶಿವಕುಮಾರ್ ವರ್ಸಸ್ HD ಕುಮಾರಸ್ವಾಮಿ ಅನ್ನೋದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ನಿನ್ನೆ ಕೂಡ DK ಶಿವಕುಮಾರ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಾನೇ ಅಭ್ಯರ್ಥಿ ಅಂತಾನೆ, ಸೋತ್ರು ಕೂಡ ಅಲ್ಲಿ ನಾನೇ ಅಭ್ಯರ್ಥಿ ಅಂತಾನೆ ಲೆಕ್ಕ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ಒಟ್ಟಾರೆ ಇದು ಕೇವಲ ಒಂದು ನಾರ್ಮಲ್ ಬೈ ಎಲೆಕ್ಷನ್ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಚನ್ನಪಟ್ಟಣದ ಬೈ ಎಲೆಕ್ಷನ್ ಸಿಕ್ಕಾಪಟ್ಟೆ ಅಗ್ರೆಷನ್ ಇಂದ ಕೂಡಿತ್ತು. ಜೊತೆಗೆ ಸಿಕ್ಕಾಪಟ್ಟೆ ಇಡೀ ಚುನಾವಣೆ ನಡೆದ ರೀತಿನ ನೀವು ನೋಡಿದ್ರೆ ಶ್ರುತಿ, ಸಿಕ್ಕಾಪಟ್ಟೆ ಒಂದು ರೀತಿಯ ಜಿದ್ದು ಎರಡೂ ಪಾಳ್ಯದಲ್ಲೂ ಕಾಣ್ತಾ ಇತ್ತು. ಫೋಟೋ ಫಿನಿಶ್ ಆಗೋ ಚಾನ್ಸಸ್ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನೇನು 8 ಗಂಟೆಗೆ ಮತಗಳ ಎಣಿಕೆ ಆರಂಭ ಆಗುತ್ತೆ. ಹಾಗಾಗಿ ಕೌಂಟಿಂಗ್ ಸೆಂಟರ್ ಹತ್ರ ಇದೀವಿ ನಾವು ಕೂಡ. ಇನ್ನೊಂದು 2 ನಿಮಿಷದಲ್ಲಿ ಕೌಂಟಿಂಗ್ ಸೆಂಟರ್ ರೀಚ್ ಆಗ್ತೀವಿ. ಕೌಂಟಿಂಗ್ ಸೆಂಟ್ರಲ್ಲಿ ಒಂದ್ಸಾರಿ ಮತ ಎಣಿಕೆ ಆರಂಭ ಆದಮೇಲೆ ಗೇರ್ ಅಪ್ ಆಗುತ್ತೆ. ಹಾಗಾಗಿ ಮೋಸ್ಟ್ಲಿ ಕ್ಯಾಂಡಿಡೇಟ್ಸ್ ಕೌಂಟಿಂಗ್ ಸೆಂಟರ್ ಹತ್ರ ಬರ್ತಾರೆ. ಮಾತಾಡ್ಸೋಣ, ಅವ್ರುಗಳನ್ನೂ ಕೂಡ ಮಾತಾಡ್ಸೋಣ. ಇನ್ನು ಜನ ಅಂತೂ ಬಾಜಿ ಕಟ್ಟಿದ್ದಾರೆ, ಹಳ್ಳಿಗಳಲ್ಲಿ ಬಾಜಿ ಕಟ್ಟಿದ್ದಾರೆ. ಎತ್ತು, ಕುರಿ, ಮೇಕೆ ಎಲ್ಲ ಬಾಜಿ ಕಟ್ಟಿದ್ದಾರೆ. ಇಡೀ ರಾಜಕೀಯವಾಗಿಯೂ ಕೂಡ ಚನ್ನಪಟ್ಟಣ ಚುನಾವಣೆ ಏನಾಗುತ್ತೆ ಅಂತ ಕಾದು ನೋಡ್ತಾ ಇದೆ. ಯಾಕಂದ್ರೆ CP ಯೋಗೇಶ್ವರ್ ಅವರಿಗೆ ಇದು ಅಕಸ್ಮಾತ್ ಗೆದ್ದರೆ ಬಹಳ ದೊಡ್ಡ ಗೆಲುವು. ಯಾಕಂದ್ರೆ ಅವರ ರಾಜಕೀಯ ಜೀವನದ ದಿಕ್ಕುದಶೆ ನಿರ್ಧಾರ ಮಾಡುತ್ತೆ. ನಿಖಿಲ್ ಕುಮಾರಸ್ವಾಮಿಗೂ ಕೂಡ ಅಕಸ್ಮಾತ್ ಗೆದ್ರೆ ಇದು ಅತ್ಯಂತ ನಿರ್ಣಾಯಕವಾದ ಮತ್ತು ಮಚ್ ನೀಡೆಡ್ ಅಂತ ಹೇಳ್ತೀವಲ್ಲ, ಹಾಗೆ ಅತ್ಯಂತ ಅಗತ್ಯ ಇರುವಂತಹ ಒಂದು ಗೆಲುವಾಗತ್ತೆ. ಸೋತರೆ CP ಯೋಗೇಶ್ವರ್ಗೂ ಹ್ಯಾಟ್ರಿಕ್ ಸೋಲಾಗುತ್ತೆ, ನಿಖಿಲ್ ಕುಮಾರಸ್ವಾಮಿಗೂ ಕೂಡ ಹ್ಯಾಟ್ರಿಕ್ ಸೋಲಾಗುತ್ತೆ. ಹಾಗಾಗಿ ಈ ಸಾರಿಯ ಚನ್ನಪಟ್ಟಣ ಚುನಾವಣೆ ಅತ್ಯಂತ ಕುತೂಹಲ ಕೆರಳಿಸಿರ್ತಕ್ಕಂಥದ್ದು. ಜೊತೆಗೆ ಕಾಂಗ್ರೆಸ್ಗೆ, ಸಿದ್ದರಾಮಯ್ಯನವರಿಗೂ ಕೂಡ ಇದು ಪ್ರತಿಷ್ಠೆಯ ವಿಚಾರ. 3 ಬೈ ಎಲೆಕ್ಷನ್ ಗೆಲ್ಲೇಬೇಕಾದಂತಹ ಅನಿವಾರ್ಯತೆಯಲ್ಲಿ ಸಿದ್ದರಾಮಯ್ಯ ತಮ್ಮ ನಾಯಕತ್ವದ ಗಟ್ಟಿತನವನ್ನು ಪ್ರೂವ್ ಮಾಡುವಂಥ ಒಂದು ಅನಿವಾರ್ಯತೆಯಲ್ಲಿದ್ದಾರೆ. ಹಾಗೇನೆ DK ಶಿವಕುಮಾರ್ ಅವರಿಗೂ ಕೂಡ ಇದು ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಳ್ಳಲೇಬೇಕಾದಂಥ, ಯಾಕಂದರೆ ರಾಮನಗರಕ್ಕೆ ಬಂದು ಚನ್ನಪಟ್ಟಣಕ್ಕೆ ಬಂದು DK ಶಿವಕುಮಾರ್ ಈ ಎಲೆಕ್ಷನನ್ನು ಎಷ್ಟು ಪ್ರತಿಷ್ಠೆಯನ್ನಾಗಿ ತಗೊಂಡ್ರು, ಒಕ್ಕಲಿಗ ಸಮುದಾಯದ ನಾಯಕತ್ವವನ್ನು ಪ್ರೂವ್ ಮಾಡಲೇಬೇಕಾದಂಥ ಒಂದು ಅನಿವಾರ್ಯತೆ ಅವ್ರಿಗೂ ಕೂಡ ಇದೆ. ಇನ್ನು HD ಕುಮಾರಸ್ವಾಮಿ ಅವರಿಗಂತೂ ಗೊತ್ತೇ ಇದೆ, ಅವರಿಂದ ತೆರವಾದಂಥ ಸ್ಥಾನ, ಅವರ ಸ್ಟ್ರಾಂಗ್ ಹೋಲ್ಡ್ ಇರುವಂಥ ಸ್ಥಾನ ಚನ್ನಪಟ್ಟಣ, ಅದನ್ನು ಉಳಿಸ್ಕೊಳ್ಳೇಬೇಕಾದಂಥ ಅನಿವಾರ್ಯತೆ ಇದೆ. ನಿಖಿಲ್ಗೆ ರಾಜಕೀಯ ಭವಿಷ್ಯವನ್ನು ಈಗಲಾದರೂ ಗಟ್ಟಿ ಆಗಲೇಬೇಕು, ಇಲ್ಲಿಂದ ಅದು ಶುರು ಆಗಲೇಬೇಕು ಅನ್ನುವಂಥದ್ದು
ಅನ್ನುವಂಥದ್ದು. ದೇವೇಗೌಡರು ಬಂದು ಪ್ರಚಾರ ಮಾಡಿದ್ರು, ಆ ಒಂದು ಭಾವನಾತ್ಮಕ ಸನ್ನಿವೇಶಗಳನ್ನ ಕೂಡ ನಾವು ನೆನಪು ಮಾಡ್ಕೊಳ್ಬಹುದು. ಜಮೀರ್ ಅಹಮದ್ ಖಾನ್ ಹೇಳಿಕೆ ಕೂಡ ಬಹಳ ಮ್ಯಾಟ್ರ್ ಆಯಿತು, ಇಡೀ ರಾಷ್ಟ್ರಾದ್ಯಂತ ಅದು ಸಂಚಲನವನ್ನು ಉಂಟು ಮಾಡಿತು. ಹೀಗಾಗಿ ಈ ಸಾರಿ ಚನ್ನಪಟ್ಟಣ ಚುನಾವಣೆ ಅನೇಕ ರಾಜಕೀಯ ಸಂಚಲನಗಳಿಗೆ ಕಾರಣ ಆಗಿದೆ. ಬ್ಯಾಕ್ ಟು ಸ್ಟುಡಿಯೋ. ಓಕೆ, ಥ್ಯಾಂಕ್ ಯು ಶ್ರೀಲಕ್ಷ್ಮಿ ಹಾಗೆ ಶ್ರೀಪಾದ್. ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡ್ತೀವಿ, ಹಾಗೆ ಸಂಪರ್ಕದಲ್ಲಿರಿ. ಇನ್ನು ಮತ್ತೊಂದು ಕಡೆ ರೇಣುಕಾರಾಧ್ಯ ನಮ್ಮ ಜೊತೆ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ರೇಣುಕಾರಾಧ್ಯ, ಆರಂಭದಿಂದಲೂ ಕೂಡ ಏನೆಲ್ಲ ಆಗುತ್ತೆ, ಏನಾಗಬಹುದು, ಟ್ರೆಂಡ್ ಹೇಗಿದೆ, ಮತದಾರರ ಒಲವು ಯಾರ ಪರವಾಗಿ